ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ, ಆಲ್ ರೌಂಡ್ ಕ್ಲಾಕ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಗುರು ಪೌರ್ಣಿಮಾದಂದು ನಾನು ಮಾಡಿರುವ ಪೂಜೆ ವಿಧಾನ ಎಲ್ಲ ಕೂಡ ಅಭಿಷೇಕ ಕೂಡ ಮಾಡಿದ್ದೀನಿ, ಅದೆಲ್ಲ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ಗುರು ಪೌರ್ಣಿಮಾದಂದು ಈ 6 ಕೆಲಸಗಳನ್ನು ಮಾಡಿದರೆ ಯಶಸ್ಸು ಸಿಗುತ್ತಂತೆ. ಗುರು ಪೌರ್ಣಿಮವು ನಾವು ನಮ್ಮ ಗುರುಗಳಿಗೆ ಗೌರವ ಹಾಗೂ ಕೃತಜ್ಞತೆಗಳನ್ನು ಸಲ್ಲಿಸಲು ಉತ್ತಮ ದಿನವಾಗಿದೆ. ಗುರು ಪೌರ್ಣಿಮಾ ದಿನದಂದು ನಾವು ಈ 6 ಕೆಲಸಗಳನ್ನು ಮಾಡುವುದರಿಂದ ಯಶಸ್ಸು ಸಿಗುತ್ತದೆ. ಯಾವುದು ಆ 6 ಕೆಲಸಗಳು ಅಂತ ನೋಡೋಣ ಬನ್ನಿ. ಆಷಾಢ ಪೂರ್ಣಿಮಾ ದಿನದಂದು ವ್ಯಾಸ ಪೂರ್ಣಿಮಾ ಎಂದು ಕರೆಯಲ್ಪಡುವ ಗುರು ಪೌರ್ಣಿಮೆಯನ್ನು ಆಚರಿಸಲಾಗುತ್ತದೆ. ಈ ದಿನವು 4 ವೇದಗಳನ್ನು ರಚಿಸಿದ ಋಷಿ ವೇದ ವ್ಯಾಸರ ಜನ್ಮದಿನವಾಗಿತ್ತು. ಹೆಚ್ಚಿನ ಜನರು ಈ ದಿನ ಗುರುಗಳಿಗೆ ನಮನ ಸಲ್ಲಿಸುತ್ತಾರೆ. ಆಧ್ಯಾತ್ಮಿಕ ಸಂಪ್ರದಾಯಗಳಲ್ಲೂ ಈ ದಿನಕ್ಕೆ ಹೆಚ್ಚು ಮಹತ್ವವನ್ನು ನೀಡಲಾಗಿದೆ. ಗುರು ಪೌರ್ಣಿಮವು ನಮಗೆ ಜ್ಞಾನವನ್ನು ನೀಡಿದ ಗುರುಗಳು, ಆಧ್ಯಾತ್ಮಿಕ ಬೋಧಕರು ಮತ್ತು ಮಾರ್ಗದರ್ಶಕರಿಗೆ ಗೌರವವನ್ನು ನೀಡುವ ಸಮಯವಾಗಿದೆ. ಈ ವರ್ಷ ಗುರು ಪೌರ್ಣಿಮಾ ವ್ರತವನ್ನು ಈ ಜುಲೈ 21 ಅಂದ್ರೆ ಇವತ್ತು ಭಾನುವಾರ ಆಚರಿಸಲಾಗುತ್ತದೆ. ನಾನು ಕೂಡ ಇವಾಗ ಇಲ್ಲಿ ಬರ್ತಾ ಇರೋ ವಿಡಿಯೋ ಎಲ್ಲ ನಾನು ನಮ್ಮ ಮನೆಯಲ್ಲಿ ಮಾಡಿರೋ ವಿಡಿಯೋ, ಅಭಿಷೇಕ ಮತ್ತು ಪೂಜೆ ವಿಧಿವಿಧಾನ ಎಲ್ಲ. ಈ ದಿನ ನೀವು ಇಲ್ಲಿ ಹೇಳಲಾದ 6 ಕೆಲಸಗಳನ್ನು ಮಾಡಿದರೆ ಯಶಸ್ಸು, ಸಕಾರಾತ್ಮಕತೆ ನಮ್ಮ ಜೀವನದಲ್ಲಿ ಹೆಚ್ಚಾಗುತ್ತದೆ. ಈ ವಿಡಿಯೋದಲ್ಲಿ ಗುರುಗಳಿಗೆ ನಿಸ್ವಾರ್ಥ ಸೇವೆ ಮಾಡಿ. ಗುರು ಪೂರ್ಣಿಮಾ ದಿನವು ನಾವು ನಮ್ಮ ಗುರುಗಳಿಗೆ ನಿಸ್ವಾರ್ಥ ಸೇವೆಯನ್ನು ಮಾಡಲು ಅವಕಾಶ ನೀಡುತ್ತದೆ. ನೀವು ಅವರನ್ನು ಎಷ್ಟು ಗೌರವಿಸುತ್ತೀರಿ, ಪ್ರೀತಿಸುತ್ತೀರಿ ಎಂಬುದನ್ನು ನೀವು ಅರ್ಥಪೂರ್ಣಗೊಳಿಸಲು ಈ ದಿನ ಸಹಕಾರಿ ಸ್ವಯಂ ಸೇವಕ ಕೆಲಸದಲ್ಲಿ ಭಾಗವಹಿಸಿ. ಶೈಕ್ಷಣಿಕ ಕಾರ್ಯಕ್ರಮಗಳಿಗೆ ಹಣ ನೀಡಿ ಅಥವಾ ಆಧ್ಯಾತ್ಮಿಕ ಕಾರ್ಯಗಳನ್ನು ಮಾಡಿ. ಸಮಾಜ ಸೇವೆಯಲ್ಲಿ ಭಾಗವಹಿಸುವುದು ಸಹಾನುಭೂತಿ, ನಮ್ರತೆ ಮತ್ತು ಇದರೊಂದಿಗೆ ಪರಸ್ಪರ ಸಂಬಂಧವನ್ನು ಬೆಳೆಸುತ್ತದೆ. ಆಶೀರ್ವಾದವನ್ನು ಪಡೆದುಕೊಳ್ಳಿ. ಗುರು ಪೂರ್ಣಿಮೆಯಂದು ಒಬ್ಬರು ತಮ್ಮ ಗುರುಗಳಿಂದ ಆಶೀರ್ವಾದ ಮತ್ತು ದೈವಿಕ ಆಶೀರ್ವಾದವನ್ನು ಪಡೆಯಬೇಕು. ಜ್ಞಾನ ಮತ್ತು ಬುದ್ಧಿವಂತಿಕೆಯನ್ನು ಪಡೆಯಲು ಆಧ್ಯಾತ್ಮಿಕ ಗುರುಗಳು ತಮ್ಮ ಪರಿಣಿತಿಯನ್ನು ಹಂಚಿಕೊಳ್ಳುವ ಸತ್ಸಂಗ ಅಥವಾ ಸಭೆಗಳಲ್ಲಿ ಪಾಲ್ಗೊಳ್ಳಿ. ಆಧ್ಯಾತ್ಮಿಕ ಆಚರಣೆಗಳು ಮತ್ತು ನಂಬಿಕೆಗಳ ಹಲವಾದ ಗ್ರಹಿಕೆಯನ್ನು ಪಡೆಯಲು ಆಧ್ಯಾತ್ಮಿಕ ಬೋಧನೆಗಳನ್ನು ಆಲಿಸಿ. ಪ್ರಶ್ನೆಗಳನ್ನು ಕೇಳಿ ಮತ್ತು ಸಂಭಾಷಣೆಗಳಲ್ಲಿ ಭಾಗವಹಿಸಿ. ನಿಮ್ಮ ಮಾರ್ಗದರ್ಶಕ ಸಹಾಯದಿಂದ ಒಂದಿಷ್ಟು ಜ್ಞಾನವನ್ನು ಪಡೆದುಕೊಳ್ಳಿ. 3. ಆಧ್ಯಾತ್ಮಿಕ ಪ್ರಯತ್ನಗಳಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಿ. ಗುರು ಪೌರ್ಣಿಮೆ ಎಂದು ಪ್ರಸಿದ್ಧ ಬೋಧಕರ ನೇತೃತ್ವದ ಆಧ್ಯಾತ್ಮಿಕ ತತ್ವಗಳಿಗೆ ಅಥವಾ ಕೋರ್ಸುಗಳಿಗೆ ಹಾಜರಾಗಲು ಯೋಚಿಸಿ. ಆಧ್ಯಾತ್ಮಿಕ ಚಟುವಟಿಕೆಗಳು ಧ್ಯಾನ ಮತ್ತು ಆತ್ಮಾವಲೋಕನಕ್ಕಾಗಿ ರೂಪಾಂತರಗೊಳ್ಳುವ ಜಾಗವನ್ನು ಒದಗಿಸುತ್ತೇವೆ. ಅವರು ಸಮಾನ ಮನಸ್ಸಿನ ಜನರನ್ನು ಭೇಟಿ ಮಾಡಲು, ಆಧ್ಯಾತ್ಮಿಕ ಬೋಧನೆಗಳಲ್ಲಿ ಸಂಪೂರ್ಣವಾಗಿ ಮುಳುಗಲು ಮತ್ತು ಆಂತರಿಕ ಶಾಂತಿ ಮತ್ತು ವೈಯಕ್ತಿಕ ಅಭಿವೃದ್ಧಿಯನ್ನು ಕಂಡುಕೊಳ್ಳಲು ಅವಕಾಶವನ್ನು ಒದಗಿಸುತ್ತಾರೆ. ಕೃತಜ್ಞತೆಯನ್ನು ವ್ಯಕ್ತಪಡಿಸಿ. ನಿಮ್ಮ ಆಧ್ಯಾತ್ಮಿಕ ಮತ್ತು ವೈಯಕ್ತಿಕ ಬೆಳವಣಿಗೆ ಹೆಚ್ಚಿನ ಕೊಡುಗೆ ನೀಡಿದ ಗುರುಗಳಿಗೆ ಈ ನಿರ್ದಿಷ್ಟ ದಿನದಂದು ನಿಮ್ಮ ಹೃದಯಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸಲು ಈ ಅವಕಾಶವನ್ನು ಪಡೆದುಕೊಳ್ಳಿ. ಅವರಿಗೆ ಅರ್ಥಪೂರ್ಣ ಸಂದೇಶವನ್ನು ಕಳುಹಿಸಿ, ಅವರಿಗೆ ಪತ್ರ ಬರೆಯಿರಿ ಅಥವಾ ಅವರ ಸಹಾಯ ಸಲಹೆ ಮತ್ತು ನಿಮ್ಮ ಕೃತಜ್ಞತೆಯನ್ನು ವ್ಯಕ್ತಪಡಿಸಲು ಸಭೆಯನ್ನು ಏರ್ಪಡಿಸಿ. ಗುರು ಶಿಷ್ಯ ಸಂಬಂಧವನ್ನು ಗೌರವಿಸಿ. ನಿಮ್ಮ ಜೀವನದಲ್ಲಿ ಗುರು ಶಿಷ್ಯರ ಸಂಪರ್ಕ ವಹಿಸುವ ಪಾತ್ರದ ಬಗ್ಗೆ ಎಚ್ಚರಿಕೆಯಿಂದ ಯೋಚಿಸಿ. ಪಡೆದ ಜ್ಞಾನ, ಸಂಭವಿಸಿದ ಬದಲಾವಣೆಗಳು ಮತ್ತು ನೀಡಿದ ಸಲಹೆಯ ಬಗ್ಗೆ ಉತ್ತಮವಾಗಿ ಯೋಚಿಸಿ. ನಿಮ್ಮ ಗುರುಗಳೊಂದಿಗೆ ಸಂಬಂಧವು ನಿಮ್ಮ ಆಧ್ಯಾತ್ಮಿಕತೆ ಮತ್ತು ವೈಯಕ್ತಿಕ ಬೆಳವಣಿಗೆಯ ಮೇಲೆ ಪ್ರಭಾವ ಬೀರುವುದು. ನಿಮ್ಮ ಗುರುಗಳು ನೀಡಿದ ಬೋಧನೆಗಳನ್ನು ಸ್ವೀಕರಿಸಲು ಮತ್ತು ಆಧ್ಯಾತ್ಮಿಕ ಪ್ರಗತಿಗೆ ನಿಮ್ಮ ಸಮರ್ಪಣೆಯನ್ನು ಬಲಪಡಿಸಲು ಇದು ನಿಮಗೆ ಸಹಾಯ ಮಾಡುತ್ತದೆ. ಧ್ಯಾನ ಮತ್ತು ಮಂತ್ರ ಪಠನ. ಗುರು ಪೌರ್ಣಿಮೆಯ ನಿಮ್ಮ ಗುರುಗಳಿಗೆ ನಿಸ್ವಾರ್ಥವಾಗಿ ಗೌರವ ನೀಡಲು ಉತ್ತಮ ಅವಕಾಶವಾಗಿದೆ. ಹಾಗಾಗಿ ನೀವು ಈ ದಿನವನ್ನು ಸಂಪೂರ್ಣವಾಗಿ ಧ್ಯಾನದಲ್ಲಿ ಕಳೆಯಲು ಪ್ರಯತ್ನಿಸಿ. ಸಾಧ್ಯವಾದಷ್ಟು ಧ್ಯಾನ ಮಾಡಿ ಗುರು ಮಂತ್ರಗಳನ್ನು ಪಠಿಸಿ. ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ಈ ವಿಡಿಯೋದಲ್ಲಿ ಇರುವ
ಎಲ್ಲಾ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ, ಆಲೋಚನೆ ಬಳಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಎಲ್ಲರಿಗೂ ಗುರು ಪೌರ್ಣಿಮಾ ಶುಭಾಶಯಗಳು.